ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಟೋರಿ ಸಂಗಾತಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನೀವು ಇಲ್ಲಿಯವರೆಗೆ ನಮಗೆ ಕೊಟ್ಟ ಪ್ರೋತ್ಸಾಹ ತುಂಬ ದೊಡ್ಡದು. ಒಂದು ಚಿಕ್ಕ ಪ್ರತಿಭೆಗೆ ನೀವು ಕೊಟ್ಟ ಸಹಕಾರಕ್ಕೆ ಧನ್ಯವಾದಗಳು. ನಮ್ಮದು ಇನ್ನೊಂದು ಹೊಸ ಪ್ರಯತ್ನ. ನಮ್ಮ ಕಥೆಯ ಜೊತೆಗೆ ಕೆಲವೊಂದಿಷ್ಟು ನಮಗೆ ಗೊತ್ತಿರುವಂಥ ಅಡುಗೆ ಟಿಪ್ಸ್ಗಳು ಹಾಗೂ ಚಿಕ್ಕ ಪುಟ್ಟ ಹೋಮ್ ರೆಮಿಡಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನಮ್ಮ ಕಥೆಗೆ ಕೊಟ್ಟ ಪ್ರೋತ್ಸಾಹವನ್ನು ಇದಕ್ಕೂ ಕೂಡ ನಿಮ್ಮಿಂದ ಬಯಸುತ್ತಿದ್ದೇವೆ. ಧನ್ಯವಾದಗಳು. ನಿಮಗೆ ನಮ್ಮ ಕಥೆಗಳು ಮತ್ತು ಟಿಪ್ಸ್ಗಳು ಇಷ್ಟವಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟಿಪ್ಸ್ಗಳು: ಟೊಮ್ಯಾಟೊ ಬೇಗ ಹಣ್ಣಾಗಲು ಒಂದು ಕಾಗದದ ಕವರ್ನಲ್ಲಿ ಟೊಮೆಟೊ ಹಾಕಿ ಕತ್ತಲಿರುವ ಜಾಗದಲ್ಲಿ 4 ರಿಂದ 5 ದಿನ ಇಟ್ಟರೆ ಟೊಮೆಟೊ ಚೆನ್ನಾಗಿ ಹಣ್ಣಾಗುತ್ತದೆ. ತಲೆಹೊಟ್ಟು ನಿವಾರಣೆ ಆಗಲು ತೆಂಗಿನ ಎಣ್ಣೆಗೆ ಸ್ವಲ್ಪ ನಿಂಬೆ ರಸ ಹಾಕಿ ತಲೆಗೆ ಮಸಾಜ್ ಮಾಡಿಕೊಳ್ಳಿ. ಕೊತ್ತಂಬರಿ ಸೊಪ್ಪು 15 ದಿನಗಳ ಕಾಲ ಚೆನ್ನಾಗಿರಬೇಕು ಎಂದರೆ ಅದನ್ನು ಚೆನ್ನಾಗಿ ಸೋಸಿ ಅದು ಒಣಗಿದ ನಂತರ ಒಂದು ಮೃದುವಾದ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಸುತ್ತಿ ಇಡಬೇಕು. ಇದರಿಂದ ಕೊತ್ತಂಬರಿ ಸೊಪ್ಪು 15 ದಿನಗಳ ಕಾಲ ಫ್ರೆಶ್ ಆಗಿರುತ್ತದೆ. ಅಕ್ಕಿಯಲ್ಲಿ ಹುಳಿ ಆಗಬಾರದು ಎಂದರೆ ಕಹಿಬೇವಿನ ಎಲೆಯನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಅಕ್ಕಿಯ ಒಳಗೆ ಹಾಕಿ ಇಡಬೇಕು. ಈ ರೀತಿ ಮಾಡುವುದರಿಂದ ಅಕ್ಕಿಯೊಳಗೆ ಹುಳ ಆಗುವುದಿಲ್ಲ. ತೊಗರಿಬೇಳೆ ಅಥವಾ ಹೆಸರು ಬೇಳೆಯಲ್ಲಿ ಹುಳ ಆಗಬಾರದು ಎಂದರೆ 4 ರಿಂದ 5 ಧನಿಯಾ ಎಲೆಯನ್ನು ಹಾಕಿ ಇಡಬೇಕು. ಈ ರೀತಿ ಮಾಡುವುದರಿಂದ ಬೇಳೆಯಲ್ಲಿ ಹುಳು ಆಗುವುದನ್ನು ಧನಿಯಾ ಎಲೆ ತಡೆಯುತ್ತದೆ. ಬೆಂಡೆಕಾಯಿಯ ಪದಾರ್ಥವನ್ನು ಮಾಡುವಾಗ ಅದು ಲೋಳೆ ಆಗಬಾರದು ಎಂದರೆ ಬಾಳೆ ಎಲೆಯ ಚೂರನ್ನು ಅದರ ಜೊತೆಗೆ ಬೇಯುವ ತನಕ ಹಾಕಿಡಬೇಕು. ಈ ರೀತಿ ಮಾಡುವುದರಿಂದ ಬೆಂಡೆಕಾಯಿಯ ಪದಾರ್ಥ ಲೋಳೆ ಆಗುವುದಿಲ್ಲ. ಮುಖದ ಚರ್ಮವು ಶುಷ್ಕವಾಗಿದ್ದರೆ ಲೋಳೆ ಸರದಿಂದ ವಾರಕ್ಕೆ 2 ಬಾರಿ ಮುಖದ ಮೇಲೆ ಮಸಾಜ್ ಮಾಡುವುದರಿಂದ ನಿಮ್ಮ ಮುಖದ ಕಾಂತಿ ಇನ್ನಷ್ಟು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಶುಷ್ಕ ಚರ್ಮ ಮೃದುವಾಗಿ ಹೊಳೆಯುವಂತೆ ಆಗುತ್ತದೆ. ಮುಖದ ಮೇಲೆ ಪದೇ ಪದೇ ಮೊಡವೆ ಆಗುತ್ತಾ ಇದ್ದರೆ ಟೊಮೆಟೊ ಹಣ್ಣನ್ನು ಕತ್ತರಿಸಿ ಅದರ ಒಂದು ಭಾಗಕ್ಕೆ ಅರ್ಧ ಚಿಟಿಕೆ ಅರಿಶಿಣವನ್ನು ಹಾಕಿ ಅದನ್ನು ನಿಮ್ಮ ಮುಖದ ಮೇಲೆ ಮಸಾಜ್ ಮಾಡಿಕೊಳ್ಳಿ. ಈ ರೀತಿ ವಾರಕ್ಕೆ ಒಮ್ಮೆ ಮಾಡುವುದರಿಂದ ನಿಮ್ಮ ಮುಖದ ಮೇಲೆ ಮೊಡವೆ ಆಗುವುದು ಕಡಿಮೆಯಾಗುತ್ತದೆ. ಗಂಟಲು ಕೆರೆತದಂತೆ ಆದರೆ ಉಗುರುಬೆಚ್ಚಗಿನ ನೀರಿಗೆ ಉಪ್ಪು ಹಾಕಿ ಅದು ಕರಗಿದ ನಂತರ ಬಾಯಿಯನ್ನು 3 ರಿಂದ 4 ಬಾರಿ ಮುಕ್ಕಳಿಸಬೇಕು. ಈ ರೀತಿ ಮಾಡುವುದರಿಂದ ಗಂಟಲು ಕೆರೆತ ಕಡಿಮೆಯಾಗುತ್ತದೆ. ಹೀಗೆ ಮಾಡಿದರೂ ಕಡಿಮೆಯಾಗಿಲ್ಲ ಎಂದರೆ ವೈದ್ಯರನ್ನು ಸಂಪರ್ಕಿಸಿ. ಹಾಲಿನ ಕೆನೆ ಗಟ್ಟಿಯಾಗಿ ಬರಬೇಕು, ತುಪ್ಪ ಜಾಸ್ತಿ ಆಗಬೇಕು ಎಂದರೆ ನೀವು ಹಾಲನ್ನು ಕಾಯಿಸಿದ ನಂತರ ಒಂದು ಅರ್ಧ ಗಂಟೆಯವರೆಗೆ ಅದು ಆರಲು ಬಿಡಿ. ಆನಂತರ ಅದನ್ನು ಫ್ರಿಜ್ನಲ್ಲಿ 4 ರಿಂದ 5 ಗಂಟೆಗಳ ಕಾಲ ಇಡಬೇಕು. ಆನಂತರ ಮೇಲೆ ಒಂದು ಗಟ್ಟಿ ಕೆನೆಯನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಮತ್ತು ಅದೇ ಹಾಲನ್ನು ಇನ್ನೊಮ್ಮೆ ಕಾಯಿಸಿದರೆ ಮತ್ತೆ ಕೆನೆ ಬರುತ್ತದೆ. ಆನಂತರ ನೀವು ಕೆನೆಯನ್ನು ಸೇರಿಸಿ ಮೊಸರನ್ನು ಮಾಡಿ ಕಡೆದರೆ ನಿಮಗೆ ಬೆಣ್ಣೆ ಜಾಸ್ತಿ ಬರುತ್ತದೆ. ನಿಮ್ಮ ಕೂದಲು ಸೊಂಪಾಗಿ ಬೆಳೆಯಬೇಕು ಎಂದರೆ ಬೇಗ ಕೂದಲು ಬಿಳಿ ಬಣ್ಣಕ್ಕೆ ತಿರುಗಬಾರದು ಎಂದರೆ ವಾರಕ್ಕೆ 2 ಬಾರಿಯಾದರೂ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳಿ. 10 ನಿಮಿಷ ಬಿಟ್ಟು ನಂತರ ತಲೆ ಸ್ನಾನ ಮಾಡಿ. ಈ ರೀತಿ ಮಾಡುವುದರಿಂದ ನಿಮ್ಮ ಕೂದಲು ತುಂಬ ಸೊಂಪಾಗಿ ಬೆಳೆಯುತ್ತದೆ. ಸಕ್ಕರೆಯಲ್ಲಿ ಇರುವೆ ಬರಬಾರದು ಎಂದರೆ ಮತ್ತು ಅದು ನೀರಿನ ರೀತಿ ಆಗಬಾರದು ಎಂದರೆ 3 ರಿಂದ 4 ಲವಂಗ ಹಾಕಿ ಇಡಬೇಕು. ನೀವು ಈ ರೀತಿ ಮಾಡುವುದರಿಂದ ಲವಂಗದ ವಾಸನೆಗೆ ಇರುವೆಗಳು ಬರುವುದಿಲ್ಲ. ಫ್ರಿಜ್ನಲ್ಲಿ ಇಟ್ಟ ಬೀಟ್ರೂಟ್ ಮೆತ್ತಗಾಗಿ ಕಟ್ ಮಾಡಲು ಬರುತ್ತಾ ಇಲ್ಲ ಎಂದರೆ ಅದನ್ನು ಎಸೆಯಬೇಡಿ. ಅದನ್ನು 1 ಗಂಟೆಗಳ ಕಾಲ ನೀರಿನಲ್ಲಿ ಇಟ್ಟರೆ ಅದು ಮೊದಲಿನಂತೆ ಆಗುತ್ತದೆ. ಆಗ ನಿಮಗೆ ಬೇಕಾದ ಅಡುಗೆಯನ್ನು ಮಾಡಿಕೊಳ್ಳಬಹುದು. ಕಟ್ ಮಾಡಲು ಕೂಡ ಸುಲಭವಾಗುತ್ತದೆ.
ನಿಮಗೆ ಪದೇ ಪದೇ ಕೆಮ್ಮು ಬರುತ್ತಾ ಇದ್ದರೆ ಕೆಂಪು ಕಲ್ಲು ಸಕ್ಕರೆಯನ್ನು ಸ್ವಲ್ಪ ನೀರಿಗೆ ಕರಗಿಸಿ ಅದನ್ನು ವಾರಕ್ಕೆ 2 ಬಾರಿ ಕುಡಿಯಿರಿ. ಈ ರೀತಿ ಮಾಡುವುದರಿಂದ ಕೆಮ್ಮು ಕಡಿಮೆಯಾಗುತ್ತದೆ. ಅದಾದ ನಂತರ ಕಡಿಮೆ ಆಗಿಲ್ಲ ಎಂದರೆ ನೀವು ಡಾಕ್ಟರನ್ನು ಸಂಪರ್ಕಿಸಿ. ತರಕಾರಿ ಮತ್ತು ಹಣ್ಣುಗಳು ಬೇಗ ಹಾಳಾಗಬಾರದು ಎಂದರೆ ಅದನ್ನು ಮಾರ್ಕೆಟ್ನಿಂದ ತಂದ ನಂತರವೇ ತೊಳೆಯಿರಿ. ಆನಂತರ ಅದನ್ನು ಒಣಗಿದ ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪ ನೀರು ಆರಲು ಬಿಟ್ಟು ಆನಂತರ ಫ್ರಿಜ್ನಲ್ಲಿ ಇಡಿ. ಈ ರೀತಿ ನೀವು ಹವ್ಯಾಸವನ್ನು ಬೆಳೆಸಿಕೊಂಡರೆ ನೀವು ತಂದ ಹಣ್ಣು ಮತ್ತು ತರಕಾರಿಗಳು ಬೇಗ ಹಾಳಾಗುವುದಿಲ್ಲ. ಯಾಕೆಂದರೆ ತರಕಾರಿ ಮತ್ತು ಹಣ್ಣುಗಳಲ್ಲಿ ಕೆಮಿಕಲನ್ನು ಸಿಂಪಡಣೆ ಮಾಡಿರುತ್ತಾರೆ. ಇದರಿಂದ ಕೆಲವೊಮ್ಮೆ ಹಣ್ಣು ಮತ್ತು ತರಕಾರಿಗಳು ಹಾಳಾಗುವ ಸಾಧ್ಯತೆ ಹೆಚ್ಚು. ಈ ರೀತಿ ಮಾಡುವುದರಿಂದ ಹಣ್ಣು ಮತ್ತು ತರಕಾರಿಗಳು ಹಾಳಾಗುವುದಿಲ್ಲ. ನೀವು ತಂದ ತರಕಾರಿಗಳು ಕೊಳೆತು ಹೋಗುತ್ತಾ ಇದ್ದರೆ ಅದಕ್ಕೆ ಕಾರಣ ಏನು ಗೊತ್ತಾ? ನೀವು ತರಕಾರಿಯನ್ನು ತೊಳೆದ ನಂತರ ಫ್ರಿಜ್ನಲ್ಲಿ ಇಡ್ತಾ ಇದ್ದೀರಾ? ಹಾಗೆ ಮಾಡಬಾರದು. ತರಕಾರಿ ನೀರು ಆರಲು ಬಿಟ್ಟರೆ ಆನಂತರ ಫ್ರಿಜ್ನಲ್ಲಿ ಇಡಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ತರಕಾರಿ ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಇರುತ್ತದೆ. ನೀವು ತರಕಾರಿ ತಂದ ನಂತರ ಅದರಲ್ಲಿ ಯಾವುದಾದರೂ ತರಕಾರಿ ಹಾಳಾಗಲು ಶುರುವಾಗಿದೆಯಾ ಎಂದು ನೋಡಬೇಕು. ಈ ರೀತಿ ಮಾಡುವುದರಿಂದ ನೀವು ಹಾಳಾಗುತ್ತಿರುವ ತರಕಾರಿಯನ್ನು ಹೊರಗೆ ತೆಗೆದು ಪಕ್ಕಕ್ಕೆ ಇಡುವುದರಿಂದ ಉಳಿದ ತರಕಾರಿಗಳು ಹಾಳಾಗುವುದನ್ನು ತಪ್ಪಿಸಬಹುದು. ನೀವು ತರಕಾರಿಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಇಡ್ತಾ ಇದ್ದೀರಾ ಅಥವಾ ಬಟ್ಟೆಯ ಕವರ್ನಲ್ಲಿ ಹಾಕಿ ಇಡ್ತಾ ಇದ್ದೀರಾ? ಈ ರೀತಿ ಮಾಡುವುದರಿಂದ ತರಕಾರಿ ಒಳಗೆ ಬೆವರು ಬಂದು ಕೊಳೆತಂತೆ ಆಗಿ ವಾಸನೆ ಬರುತ್ತದೆ ಮತ್ತು ಬೇಗ ಹಾಳಾಗುತ್ತದೆ. ಈ ರೀತಿ ತಪ್ಪನ್ನು ನೀವು ಯಾವತ್ತೂ ಮಾಡಬೇಡಿ. ಫ್ರಿಜ್ ಇದೆ ಅಂತ ನೀವು ಬರೋ ಅಡಿಗೆ ತರಕಾರಿಗಳನ್ನು ಅದರಲ್ಲಿ ತುಂಬಿಸಿ ಇಡ್ತಾ ಇದ್ದೀರಾ? ಈ ರೀತಿ ಮಾಡುವುದರಿಂದ ಫ್ರಿಜ್ ಹಾಳಾಗೋದಲ್ಲದೆ ಅದರಲ್ಲಿರುವ ಅಡುಗೆಗಳು ಮತ್ತು ತರಕಾರಿಗಳು ಕೂಡ ಹಾಳಾಗುತ್ತದೆ. ಫ್ರಿಜ್ ಚೆನ್ನಾಗಿ ತುಂಬ ದಿನಗಳವರೆಗೆ ಇರಬೇಕು ಎಂದರೆ ಕೇವಲ 70% ಆಗುವಷ್ಟು ಮಾತ್ರ ಫ್ರಿಜ್ನಲ್ಲಿ ನೀವು ತರಕಾರಿ ಮತ್ತು ಹಣ್ಣು ಪದಾರ್ಥಗಳನ್ನು ಇಡಬೇಕು. ಫ್ರಿಜ್ನಲ್ಲಿ ನೀವು ಯಾವ ಹಣ್ಣುಗಳನ್ನು ಇಡಬಾರದು ಗೊತ್ತಾ? ಮೊದಲನೆಯದಾಗಿ ಬಾಳೆಹಣ್ಣು. ಇದನ್ನು ನೀವು ಫ್ರಿಜ್ನಲ್ಲಿ ಇಡುವುದರಿಂದ ಬಾಳೆಹಣ್ಣಿನ ವಾಸನೆ ಬರುತ್ತದೆ ಮತ್ತು ಬಾಳೆಹಣ್ಣು ಕಪ್ಪಾಗುತ್ತದೆ ಮತ್ತು ರುಚಿ ಕೆಡುತ್ತದೆ. ಎರಡನೆಯದು ಟೊಮ್ಯಾಟೊ. ನೀವು ಟೊಮ್ಯಾಟೊವನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅದರಲ್ಲಿರುವ ಹುಳಿ ಅಂಶ ಹೋಗುತ್ತದೆ. ಅಡುಗೆಗೆ ರುಚಿ ಕೂಡ ಆಗುವುದಿಲ್ಲ. ಆಲೂಗಡ್ಡೆಯನ್ನು ಕೂಡ ಯಾವತ್ತೂ ಫ್ರಿಜ್ನಲ್ಲಿ ಇಡಬಾರದು. ಯಾಕೆಂದರೆ ಅದರಲ್ಲಿರುವ ಸ್ವೀಟ್ನೆಸ್ ಮತ್ತು ಇನ್ನಿತರ ಅಂಶಗಳು ಹೋಗುತ್ತದೆ. ಆನಂತರ ಬೆಳ್ಳುಳ್ಳಿ. ಅದನ್ನು ಕೂಡ ನೀವು ಫ್ರಿಜ್ನಲ್ಲಿ ಇಟ್ಟರೆ ಬೆಳ್ಳುಳ್ಳಿಯ ಪರಿಮಳ ಹೋಗಿಬಿಡುತ್ತದೆ. ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಯಾವತ್ತೂ ಜೊತೆಯಾಗಿ ಇಡಬೇಡಿ. ನೀವು ಈ ರೀತಿ ಮಾಡುವುದರಿಂದ ಬೇಗ ಆಲೂಗಡ್ಡೆ ಮೊಳಕೆ ಬರುತ್ತದೆ ಮತ್ತು ಈರುಳ್ಳಿ ಬೇಗ ಹಾಳಾಗುತ್ತದೆ. ಆಲೂಗಡ್ಡೆ ತುಂಬ ದಿನದವರೆಗೂ ಮೊಳಕೆ ಬರಬಾರದು, ಹಾಳಾಗಬಾರದು ಎಂದರೆ ಆಲೂಗಡ್ಡೆಯ ಜೊತೆ ಒಂದು ಸೇಬು ಹಣ್ಣನ್ನು ಇಡಬೇಕು. ಕರಿಬೇವು ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಇರಬೇಕು, ಹಾಳಾಗಬಾರದು ಎಂದರೆ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ಅದನ್ನು ಒಂದು ಪೇಪರ್ ಕವರ್ನಲ್ಲಿ ಸುತ್ತಿ ಫ್ರಿಜ್ನಲ್ಲಿ ಇಡಬೇಕು. ನೀವು ಈ ರೀತಿಯ ಅಭ್ಯಾಸ ರೂಢಿಸಿಕೊಂಡರೆ ನಿಮ್ಮ ಮನೆಗೆ ತಂದ ಕರಿಬೇವು ಬೇಗ ಹಾಳಾಗುವುದಿಲ್ಲ. ನಿಮ್ಮ ಫ್ರಿಜ್ ತುಂಬ ದಿನಗಳವರೆಗೆ ಬಾಳಿಕೆ ಬರಬೇಕು ಎಂದರೆ ಯಾವತ್ತೂ ಬಿಸಿ ಬಿಸಿ ಪದಾರ್ಥವನ್ನು ಫ್ರಿಜ್ನಲ್ಲಿ ಇಡಬಾರದು. ಈ ರೀತಿ ಮಾಡುವುದರಿಂದ ಅಡುಗೆ ಕೂಡ ರುಚಿ ಕಳೆದುಕೊಂಡು ಬಿಡುತ್ತದೆ ಮತ್ತು ನಿಮ್ಮ ಫ್ರಿಜ್ ಕೂಡ ಬೇಗ ಹಾಳಾಗುತ್ತದೆ. ನೀವು ಅಡುಗೆಗೆ ತರಕಾರಿಯನ್ನು ಕಟ್ ಮಾಡಿದ ನಂತರ ಅದಕ್ಕೆ ಉಪ್ಪನ್ನು ಮೊದಲೇ ಹಾಕಬೇಡಿ. ಅಡುಗೆ ಮಾಡುವ ಸಮಯಕ್ಕೆ ಮಾತ್ರ ಹಾಕಿ. ನೀವು ಉಪ್ಪನ್ನು ಮೊದಲೇ ಹಾಕಿದರೆ ತರಕಾರಿ ನೀರು ಬಿಟ್ಟುಕೊಳ್ಳುತ್ತದೆ. ಇದರಿಂದ ನಿಮ್ಮ ಅಡುಗೆ ರುಚಿ ಆಗುವುದಿಲ್ಲ. ನಾವು ಈ ಕೊಟ್ಟ ಟಿಪ್ಸ್ ನಿಮಗೆ ಹೇಗೆ ಅನಿಸ್ತು? ನಿಮಗೆ ತುಂಬ ಇಷ್ಟ ಆಯಿತಾ ಅಥವಾ ಇಷ್ಟ ಆಗಿಲ್ವಾ? ಇದೇ ರೀತಿ ಇನ್ನೂ ಅನೇಕ ಟಿಪ್ಸ್ಗಳು ಮುಂದಿನ ಎಪಿಸೋಡ್ಗಳಲ್ಲಿ ಬೇಕು ಎಂದರೆ ನಮಗೆ ಕಮೆಂಟ್ ಮಾಡಿ. ಖಂಡಿತ ನಾವು ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತೀವಿ. ನಮ್ಮ ಕತೆಗೆ ಕೊಟ್ಟ ಪ್ರೋತ್ಸಾಹವನ್ನು ಈ ಟಿಪ್ಸ್ಗಳಿಗೂ ಕೊಡ್ತೀರಾ ಅಂತ ನಾನು ಭಾವಿಸುತ್ತೇವೆ.
ಎಂತಿ ನಿಮ್ಮ ಸ್ಟೋರಿ ಸಂಗಾತಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.